ಮೊದಲನೇದಾಗಿ ಎಲ್ಲರಿಗೂ ಇತಿಹಾಸ ಕ್ಲಾಸ್ಗೆ ವೆಲ್ಕಮ್ ಟು ಆಲ್. ಈಗ ನಾವು ಚರ್ಚಿಸುವಂಥ ಪ್ರಶ್ನೆ ಭೂಪಟದ ಅಧ್ಯಯನ. ಭೂಪಟವನ್ನು ಚಿತ್ರಿಸಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತವೆ. ಇನ್ನು ಅವುಗಳ ಹೆಸರುಗಳನ್ನು ವಿವರಿಸಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತದೆ. ಟೋಟಲ್ ಆಗಿ 10 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ. ಅವುಗಳ ನಗರಗಳನ್ನು ನಾವು ಈಗ ಅಭ್ಯಸಿಸೋಣ. 1ನೇದ್ದು ಹರಪ್ಪ. ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನ. ಇದು ಪಾಕಿಸ್ತಾನದ ಮಾಂಟೆಗೊಮರಿ ಜಿಲ್ಲೆಯಲ್ಲಿದೆ. ಇದನ್ನು ದಯಾರಾಮ್ ಸಹಾನಿಯವರು ಉತ್ಖನನ ಮಾಡಿದರು. 2ನೇದ್ದು ತಕ್ಷಶಿಲಾ. ಇದು ಪಾಕಿಸ್ತಾನದಲ್ಲಿದೆ. ಈ ವಿಶ್ವವಿದ್ಯಾಲಯದಲ್ಲಿ ಕೌಟಿಲ್ಯ ಆಚಾರ್ಯಕನಾಗಿದ್ದನು. 3ನೇದ್ದು ಪಾಟಲಿಪುತ್ರ. ಇದರ ಪ್ರಸ್ತುತ ಹೆಸರು ಪಾಟ್ನಾ. ಇದು ಮಗಧ ಮೌರ್ಯರ ಗುಪ್ತರ ರಾಜಧಾನಿಯಾಗಿತ್ತು. 4ನೇದ್ದು ಬಾದಾಮಿ. ಇದು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಇದರ ಮೊದಲ ಹೆಸರು ವಾತಾಪಿ. ಇದು ಚಾಲುಕ್ಯರ ರಾಜಧಾನಿಯಾಗಿತ್ತು. 5ನೇದ್ದು ಕಂಚಿ. ಇದು ತಮಿಳುನಾಡಿನ ಮದ್ರಾಸ್ದಲ್ಲಿದೆ. ಇಲ್ಲಿ ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯವಿದೆ. 6ನೇದ್ದು ಹಳೆಬೀಡು. ಇದು ಹಾಸನ ಜಿಲ್ಲೆಯಲ್ಲಿದೆ. ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯವಿದೆ. 7ನೇದ್ದು ದೆಹಲಿ. ಇದು ಯಮುನಾ ನದಿಯ ದಂಡೆಯ ಮೇಲಿದೆ. ಇದು ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು. ಪ್ರಸ್ತುತ ಭಾರತದ ರಾಜಧಾನಿಯಾಗಿದೆ. 8ನೇದ್ದು ದೇವಗಿರಿ. ಇದು ಮಹಾರಾಷ್ಟ್ರದಲ್ಲಿದೆ. ಮಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ವರ್ಗಾವಣೆಯನ್ನು ಮಾಡಿದನು. 9ನೇದ್ದು ಪಾಣಿಪತ್. ಇದು ಹರಿಯಾಣ ರಾಜ್ಯದಲ್ಲಿದೆ. ಇಲ್ಲಿ 3 ಪಾಣಿಪತ್ ಕದನಗಳು ಆಗಿವೆ. 10ನೇದ್ದು ಆಗ್ರಾ. ಇದು ಉತ್ತರ ಪ್ರದೇಶದಲ್ಲಿದೆ. ಇದು ಮೊಘಲರ ರಾಜಧಾನಿಯಾಗಿತ್ತು. ಇಲ್ಲಿ ಸುಪ್ರಸಿದ್ಧ ತಾಜ್ ಮಹಲ್ ಇದೆ. 11ನೇದ್ದು ಹಂಪಿ. ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇಲ್ಲಿ ಕಲ್ಲಿನ ರಥಕ್ಕೆ ಪ್ರಸಿದ್ಧಿಯಾಗಿದೆ. ಬೀದರ್. ಇದು ಕರ್ನಾಟಕದ ಉತ್ತರ ಭಾಗದಲ್ಲಿ ಬಹುಮನಿ ರಾಜ್ಯದ ರಾಜಧಾನಿಯಾಗಿತ್ತು. ಈ ಮ್ಯಾಪ್ನ ಈ ರೀತಿಯಾಗಿ ಬರೆದರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತದೆ. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನೀವು ಭೂಪಟದ ಹೆಸರುಗಳನ್ನು ವಿವರಿಸಿದರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತವೆ. ಇದೇ ರೀತಿಯಾಗಿ 2 ಪಾಯಿಂಟ್ಸ್, 3 ಪಾಯಿಂಟ್ಸ್, 4 ಪಾಯಿಂಟ್ಸ್ ಹಾಕಿ ವಿವರಿಸಬೇಕು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತವೆ. ಧನ್ಯವಾದಗಳು.